ಬಸವಣ್ಣ, ಅಕ್ಕಲಾಗಿಲ ಚಿಕ್ಕ ಚೆನ್ನ ಬಸವಣ್ಣ. ಈ ಅಕ್ಕ ಸಾಲಿಗೆ ಒಳಗೆ ಜನಿಸಿ ಕರ್ತನಾಗಿ ಬರ್ತಾನೆ. ಕುಡಹಳ್ಳಿಯಲ್ಲಿ ಶ್ರೀ ಹಾರಕೋಡ ಚನ್ನಬಸವೇಶ್ವರ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು. ಕಾಳಗಿ ತಾಲೂಕಿನ ಕುಡಹಳ್ಳಿ ಗ್ರಾಮದಲ್ಲಿ ಸೋಮವಾರ ಮಲ್ಲಿನಾಥ ಪೊಲೀಸ್ ಪಾಟೀಲ್ ಅವರ ನೇತೃತ್ವದಲ್ಲಿ ಶ್ರೀ ಹಾರಕೋಡ ಚನ್ನಬಸವೇಶ್ವರ ಜಾತ್ರಾ ಮಹೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಜಾತ್ರಾ ಮಹೋತ್ಸವದ ಅಂಗವಾಗಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಹಾಗೂ ಪೂಜಾ ವಿಧಿವಿಧಾನಗಳು ಭಕ್ತಿ ಭಾವದಿಂದ ನೆರವೇರಿದವು. ಈ ಸಂದರ್ಭದಲ್ಲಿ ಬಸಯ್ಯ ಸ್ವಾಮಿ ಅವರು ಜಾತ್ರಾ ಮಹೋತ್ಸವದ ಆಯೋಜನೆ ಕುರಿತು ವಿವರಿಸಿ ಗ್ರಾಮಸ್ಥರ ಸಹಕಾರದಿಂದ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿದ ಬಗ್ಗೆ ಸಂತಸ ವ್ಯಕ್ತಪಡಿಸಿದರು. ಜಾತ್ರೆ ಅಂಗವಾಗಿ ಶ್ರೀ ಮಲ್ಲಿನಾಥ್ ಪೊಲೀಸ್ ಪಾಟೀಲ್ ಅವರ ನೇತೃತ್ವವಾಗಿ ವಹಿಸ್ಕೊಂಡು ಹೋಗ್ತಾ ಇದ್ದಾರೆ. ಸಕಲ ಸದ್ಭಕ್ತರು ಬಂದು ಎಲ್ಲರಿಗೂ ಶುಭ ಆಶೀರ್ವಾದವನ್ನು ಕೊಟ್ಟು ಕಾಪಾಡಬೇಕಾಗಿ ತಮ್ಮಲ್ಲಿ ವಿನಂತಿ. ಪಲ್ಲಕ್ಕಿ ಮೆರವಣಿಗೆ ಹಾಗೂ ದಾಸೋಹ ನಡೀತದೆ. ಹಾಗೂ ಶಾಶ್ವತವಾಗಿ 5 ದಿವಸ ರುದ್ರಾಭಿಷೇಕ ನಡೀತಾ ಇದೆ. ಹಾಗೂ ಕಳಸ ಮೆರವಣಿಗೆ ಹಾಗೂ ಕುಂಭ ಮೆರವಣಿಗೆ ಹಾಗೂ ಮಿನಿ ಮೆರವಣಿಗೆ ನಡೀತದೆ. ಆಗ ರಥೋತ್ಸವವನ್ನು ಜರುಗುತ್ತದೆ. ಸಕಲ ಸದ್ಭಕ್ತರು ಬಂದು ಆಶೀರ್ವದಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಪ್ರಸಾದವನ್ನು ಸ್ವೀಕಾರವನ್ನು ಮಾಡ್ಕೊಂಡು ಹೋಗಬೇಕಾಗಿ ರಥ ಎಳೆದ ಮೇಲೆ ಪ್ರಸಾದವನ್ನು ಸ್ವೀಕಾರ ಮಾಡ್ಕೊಂಡು ಹೋಗಬೇಕಾಗಿ ಮೆರವಣಿಗೆ ಹಾಗೂ ದಾಸೋಹ ನಡೀತದೆ. ಹಾಗೂ ಶಾಶ್ವತವಾಗಿ 5 ದಿವಸ ರುದ್ರಾಭಿಷೇಕ ನಡೀತಾ ಇದೆ. ಹಾಗೂ ಕಳಸ ಮೆರವಣಿಗೆ ಹಾಗೂ ಕುಂಭ ಮೆರವಣಿಗೆ ಹಾಗೂ ಮಿನಿ ಮೆರವಣಿಗೆ ನಡೀತದೆ. ಆಗ ರಥೋತ್ಸವವನ್ನು ಜರುಗುತ್ತದೆ. ಕಾರ್ಯಕ್ರಮದಲ್ಲಿ ಜಾತ್ರಾ ಮಹೋತ್ಸವದ ಅಧ್ಯಕ್ಷರಾದ ಮಲ್ಲಿನಾಥ್ ಪೊಲೀಸ್ ಪಾಟೀಲ್, ಚನ್ನಬಸಪ್ಪ ತಾಂಡೂರು, ಸಂತೋಷ ಮಂಗಲಗಿ, ನಾಗೇಂದ್ರಪ್ಪ ಹೂಗಾರ್, ಆಡಯ್ಯ ಸ್ವಾಮಿ, ಗಿರಿಧರ ಲಚ್ಚಪ್ಪುತ್ತ, ಅಮೃತ ಭಾಗ, ವೆಂಕಟೇಶ್ ಬಡಿಗೇರ್, ಶಿವ ಶರಣಪ್ಪ ಹೂಗಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಜಾತ್ರೆಯಲ್ಲಿ ಗ್ರಾಮದ ಭಕ್ತರು ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಿಂದ ಆಗಮಿಸಿದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಧಾರ್ಮಿಕ ಉತ್ಸವವನ್ನು ಸಡಗರದಿಂದ ಆಚರಿಸಿದರು. ಬ್ಯೂರೋ ರಿಪೋರ್ಟ್ ಹನುಮಂತ ಕುಡಹಳ್ಳಿ, ಭಾರತ ವೈಭವ ನ್ಯೂಸ್, ಕಾಳಗಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.